ಮಡಿಕೇರಿಯ ಭಗವತಿ ನಗರದಲ್ಲಿ ಹಳೆಯ ಶಿಥಿಲ ಮನೆಯಲ್ಲಿ ದಿನದೂಡುತ್ತಿದ್ದ ಭಾಗ್ಯ ಎಂಬ ಮಹಿಳೆಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಪ್ರತಿನಿಧಿಗಳು ಸಹಾಯ ಹಸ್ತ ಚಾಚಿದ್ದಾರೆ. ಮಡಿಕೇರಿಯ ಮಳೆಗಾಳಿಯನ್ನು ತಡೆದುಕೊಳ್ಳಲಾಗದ ಸ್ಥಿತಿಯಲ್ಲಿದ್ದ ಹಳೆಯ ಇಕ್ಕಟ್ಟಾದ ಮನೆಯಲ್ಲಿ ಭಾಗ್ಯ ವಾಸವಾಗಿದ್ದರು. ಪರಿಸ್ಥಿತಿಯನ್ನು ಮನಗಂಡ ಧರ್ಮಸ್ಥಳ ಯೋಜನೆಯ ಶೌರ್ಯ ವಿಪತ್ತು ನಿರ್ವಹಣಾ ಘಟಕದ ಪ್ರತಿನಿಧಿಗಳು ಶ್ರಮದಾನದ ಮೂಲಕ 3 ಹೊಸ ಶೀಟ್ಗಳು ಮತ್ತು ಟಾರ್ಪಾಲ್ ಅಳವಡಿಸಿಕೊಟ್ಟಿದ್ದಾರೆ. ಇದರಿಂದ ಮಹಿಳೆಯು ಈ ಬಾರಿಯ ಮಳೆಗಾಲವನ್ನು ಆತಂಕವಿಲ್ಲದೆ ಕಳೆಯುವಂತಾಗಿದೆ. ಜ್ಞಾನ ವಿಕಾಸ ಸಮನ್ವಯಾಧಿಕಾರಿ ಮಾಲಿನಿ, ಪ್ರತಿನಿಧಿಗಳಾದ ಲೀಲಾ ಶೇಷಮ್ಮ, ಪ್ರೇಮ, ಮುನೀರ್, ತಾಜುನ್ನೀಸಾ, ಫರೀದಾ ಬಾನು, ತಾರಾಮಣಿ ಮತ್ತಿತರರು ಶ್ರಮದಾನದಲ್ಲಿ ಪಾಲ್ಗೊಂಡಿದ್ದರು.